7 ಚುನಾವಣೆಗಳಲ್ಲಿ ಗೆದ್ದಿದ್ದೀನಿ. ರಾಜಕೀಯದಲ್ಲಿ ಸೋಲು ಗೆಲುವುಗಳು ಸಹಜ. ಸೋಲು ಇರ್ತವೆ, ಗೆಲುವು ಇರ್ತವೆ. ನಾನು ಗೆಲುವನ್ನೂ ನೋಡಿದ್ದೀನಿ, ಸೋಲನ್ನೂ ನೋಡಿದ್ದೀನಿ. ಆದರೆ ನಾನು ಜನಸೇವೆಯನ್ನು ಮಾತ್ರ ಮರೀಲಿಕ್ಕೆ ಹೋಗಿಲ್ಲ. ಇವತ್ತಿನವರೆಗೂ ಕೈಲಾದಷ್ಟು ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ, ಮುಂದೆನೂ ಮಾಡ್ತೀನಿ. ನಾನು ಕೊನೆ ಉಸಿರಿರೋವರೆಗೂ ಕೂಡ ರಾಜಕೀಯದಲ್ಲಿ ಇರ್ತೇನೆ. ನಿಮ್ಮ ಸೇವೆಯನ್ನು ಸಾಧ್ಯವಾದ ಮಟ್ಟಿಗೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚು ಈ ಕ್ಷೇತ್ರಕ್ಕೆ ಬರಲಿಕ್ಕಾಗಲ್ಲ. ಯತೀಂದ್ರ ನೋಡ್ಕೊತಾನೆ ಕ್ಷೇತ್ರನ. ಒಂದು ಸಾರಿ MLA ಆಗಿದ್ದ, ಇಲ್ಲಿ ಈಗ MLC ಆಗಿದ್ದಾನೆ, ಮೇಲ್ಮನೆ ಸದಸ್ಯ ಆಗಿದ್ದಾನೆ. ನಿಮ್ಮ ಕ್ಷೇತ್ರದ ವರ್ಣಾ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಯತೀಂದ್ರ ಹೇಳ್ದವೆಲ್ಲನೂ ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನಗೇಗೆ ರಾಜಕೀಯವಾಗಿ ನೀವು ಬೆಳೆಸಿದ್ದೀರಿ, ಯತೀಂದ್ರನು ಕೂಡ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಅಂತಕ್ಕಂಥ ಮಾತುಗಳನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ಅದರಿಂದ ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ. ಕಾರಣ ಯಾಕಪ್ಪ ಅಂದರೆ ನೀವೆಲ್ಲ ಜಾತ್ರೆಯಲ್ಲಿ ಮಜನ ತಗೊಬಂದ್ರ, ಮಜನ ತತ್ತಾ ಇದ್ದಾರ. ಇನ್ಮೇಲೆ ವೀರೇಶ್ವರ ದೇವಸ್ಥಾನ ಇವತ್ತಲ್ವಿನಯ, ಓಕೆ. ನಿನ್ನೆ ಮಜನ ಆಗೋಯ್ತಂತೆ, ಭಾಳ ಸಂತೋಷ. ನೀವೆಲ್ಲ ಮಜನದಲ್ಲಿ ಭಾಗವಹಿಸಿ ದೇವ್ರ ಮೆರವಣಿಗೆಯನ್ನು ಮಾಡಿದ್ದೀರಿ, ದೇವರ ದರ್ಶನವನ್ನು ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆಯುಸ್ಸು ಆರೋಗ್ಯಗಳೆಲ್ಲ ಸಿಕ್ಕಲಿ. ಮತ್ತು ಈಗಿನ ಉಂಡಿಗಳಿಗೂ ಆಗಿನ ಉಂಡಿಗಳಿಗೂ ಭಾಳ ವ್ಯತ್ಯಾಸ ಇದೆ ಅಲ್ವಾ? 1977ರಿಂದ ನನಗೆ ಉಂಡಿಗಳೆಲ್ಲ ಪರಿಚಯ ಇದೆ. 77 ಸಾಕಣ್ಣ. ಈ ಸಾಕಣ್ಣ ನನಗೆ 77ರಿಂದ ಪರಿಚಯ. ಮೆಲ್ಲಳ್ಳಿ ಸಾಕಣ್ಣ ಎಲ್ಲ ಜಾತಿ ಜನ, ಎಲ್ಲ ಜನಾಂಗದವರು, ಎಲ್ಲ ಜಾತಿ ಜನ. ಅದಕ್ಕೋಸ್ಕರನೇ ಎಲ್ಲ ಬಡವರಿಗೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅದು ಆ ಜಾತಿ ಈ ಜಾತಿ ಅಂತಿಲ್ಲ, ಎಲ್ಲ ಜಾತಿ ಜನರು ಕೂಡ, ಎಲ್ಲ ಧರ್ಮದ ಜನರು ಕೂಡ, ಎಲ್ಲ ಭಾಷೆಯ ಜನರು ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ನಾನು ಮುಖ್ಯಮಂತ್ರಿಯಾಗಿ ಅನೇಕ ಭಾಗ್ಯಗಳು,
ಅನೇಕ ಗ್ಯಾರಂಟಿ ಯೋಜನೆಗಳು ಇವುಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಏಯ್ ಏಯ್ ಈರ್ಕದ ಮಕ್ಕಳು ನಿಮ್ಮ ಹತ್ರ ಒಂದು ಫೋಟೋ ತೆಗಿಸ್ಕೋಬೇಕಂತ. ಯಾರು? ನೀವು ಈರ್ಕದ ಮಕ್ಕಳು ಎಲ್ಲ ಸೇರಿ ಆಯ್ತು, ನಾನು ಆಮೇಲೆ ಮಾಡ್ತೀನಿ. ನೀವೇ ಒಂದು 5 ನಿಮಿಷ ಇತ್ತುವರೆಗೆ ಅವಕಾಶ ಮಾಡಬೇಕು. ನೀವೇ ಕರಿಬೇಕು. ಅತ್ಯಂತ ಸಂತೋಷದಿಂದ ಬೀರೇಶ್ವರ ಸ್ವಾಮಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಮತ್ತೊಮ್ಮೆ ಘೋಷಣೆ ಮಾಡಿ ಎಷ್ಟು ಖರ್ಚು ಮಾಡಿದ್ದೀರಿ? 4 ಕೋಟಿ. ಹೌದಾ? ಅಷ್ಟೊಂದು ಖರ್ಚು ಮಾಡಿದ್ರಿ ನೀವು? ನಿಮ್ಗೆಲ್ರಿಗೂ ಕೂಡ ಬೀರೇಶ್ವರ ಒಳ್ಳೇದು ಮಾಡಲಿ, ಈ ನಾಡಿಗೆ ಒಳ್ಳೇದು ಮಾಡಲಿ, ಮುಂದಿನ ವರ್ಷನೂ ಕೂಡ ಒಳ್ಳೆ ಮಳೆ ಬೆಳೆ ಬರಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.